ಹಲೋ ಚಿಲ್ಡ್ರನ್ಸ್, ಅಗೇನ್ ವೆಲ್ಕಮ್ ಟು ದಿಸ್ ಸೆಷನ್. ಸೊ ಈ ವಿಡಿಯೋದಲ್ಲಿ ನಾವು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಘನಾಕೃತಿಗಳ ಹೊರ ಮೇಲ್ಮೈ ವಿಸ್ತೀರ್ಣ, ಈ ಪಾಠದಿಂದ ಕೆಲವಾರು MCQ ಕ್ವಶನ್ಸ್ಗಳನ್ನು ತಗೊಂಡು ಸಾಲ್ವ್ ಮಾಡೋಣ. ಸೊ ದಿಸ್ ವಿಡಿಯೋ ಈಸ್ ಬೇಸ್ಡ್ ಆನ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಮತ್ತು ಇದು ಇಂಗ್ಲೀಷ್ ಮೀಡಿಯಮಲ್ಲೂ ಇರುತ್ತೆ, ಕನ್ನಡ ಮೀಡಿಯಮಲ್ಲೂ ಇರುತ್ತೆ, ಎರಡು ಮೀಡಿಯಮಲ್ಲೂ ಇರುತ್ತೆ. ಅಂದರೆ ಕ್ವಶನ್ಸ್ ಎರಡು ಮೀಡಿಯಮಲ್ಲೂ ಇರುತ್ತೆ ಅನ್ನೋಂಥದ್ದು. ಓಕೆ, ಸೊ ಹಾಗಾಗಿ ಇಬ್ಬರು ನೋಡಬಹುದು ಕ್ವಶನ್ಸು ವಿತ್ ಆಪ್ಷನ್ಸ್ ಎಲ್ಲವನ್ನು ಕೂಡ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ನಾನು ಅರ್ಥ ಮಾಡಿಸ್ತೀನಿ. ಓಕೆನಾ ಚಿಲ್ಡ್ರನ್ಸ್? ಹಾಗಾದರೆ ಅದರಲ್ಲೂ ಎಸ್ಪೆಷಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ತುಂಬ ಕೆಲವಾರು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ ವಿತ್ ದ ಸೊಲ್ಯೂಷನ್ಸ್. ಈಗ ಮೊದಲನೇ ಕ್ವಶನ್ಸ್ನ ನೋಡೋದಾದರೆ, ಸೊ ದ CSA ಆಫ್ ಅ ಕೋನ್ ಆಫ್ ಹೈಟ್ 15 ಸೆಂಟಿಮೀಟರ್ ಆ್ಯಂಡ್ ಡಯಾಮೀಟರ್ 16 ಸೆಂಟಿಮೀಟರ್ ಈಸ್, 4 ಆಪ್ಷನ್ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಹೇಳೋದಾದರೆ, ಎತ್ತರ 15 ಸೆಂಟಿಮೀಟರ್ ಮತ್ತು ವ್ಯಾಸ 16 ಸೆಂಟಿಮೀಟರ್ ಇರುವ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಫೈಂಡ್ ಔಟ್ ಮಾಡಬೇಕು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ, ಹೌದಲ್ಲ? ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ನಾವೇನು ಮಾಡೋಣ, ಆ ಒಂದು CSA ಆಫ್ ಕೋನ್ದು ಫಾರ್ಮುಲಾವನ್ನು ಬರ್ಕೊಳ್ಳೋಣ. ಸೊ ಹಾಗಾದರೆ CSA ಆಫ್ ಕೋನ್ದು ಫಾರ್ಮುಲಾ ಏನು ಅಂದರೆ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಕಂಡುಹಿಡಿಯೋ ಸೂತ್ರ ಅಂದರೆ πr/l. ಈಗ ನೋಡಿ, ನಿಮಗೆ ರೇಡಿಯಸ್ ಕೊಟ್ಟಿಲ್ಲ, ಆದರೆ ಡಯಾಮೀಟರ್ ಕೊಟ್ಟಿದ್ದಾನೆ. ಡಯಾಮೀಟರ್ ಎಷ್ಟು ಅಂದರೆ ವ್ಯಾಸ 16 ಸೆಂಟಿಮೀಟರ್. ಆದರೆ ನಮಗೆ ರೇಡಿಯಸ್ ಬೇಕು, ತ್ರಿಜ್ಯ ಬೇಕು. ಹಾಗಾದರೆ ಡಯಾಮೀಟ್ರ್ನ ಅರ್ಧ ಅಂದರೆ ಹಾಫ್ ಆಫ್ ಅ ಡಯಾಮೀಟರ್ ಈಸ್ ರೇಡಿಯಸ್. ಹಾಗಾದರೆ ಆರ್ ಎಷ್ಟಾಯಿತು? 8 ಸೆಂಟಿಮೀಟರ್. ಹೈಟ್ ಕೊಟ್ಟಿದ್ದಾನೆ 15 ಸೆಂಟಿಮೀಟರ್. ಈಗ ಅದನ್ನು ನಾನು ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದರೆ ಎಲ್ಲನ್ನು ಫೈಂಡ್ ಔಟ್ ಮಾಡಬೇಕು, ಯಾಕಂದರೆ ಎಲ್ಲನ್ನು ಅವ್ರು ಕೊಟ್ಟಿಲ್ಲ. ಎಲ್ ಅಂದರೆ ಏನು? ಓರೆ ಎತ್ತರ. ಬಿಕಾಸ್ ಫಾರ್ಮುಲಾದಲ್ಲಿ ನೋಡು, ಓರೆ ಎತ್ತರ ಕೇಳಿದ್ದಾರೆ, ಅಂದರೆ ಫಾರ್ಮುಲಾದಲ್ಲಿ ಓರೆ ಎತ್ತರ ಇದೆ. ಸೊ ಹಾಗಾದರೆ ಓರೆ ಎತ್ತರನ ಮೊದಲು ಕಂಡುಹಿಡ್ಕೊಳ್ಳೋಣ. ಸೊ ಎಲ್ ಈಕ್ವಲ್ಸ್ ಅಂದರೆ ಸ್ಲ್ಯಾಂಟ್ ಹೈಟ್ನ √h² + r² ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಯೋ ಫಾರ್ಮುಲಾ. ಸೊ ಎಲ್ ಈಕ್ವಲ್ಸ್ √h ಅಂದರೆ ಎಷ್ಟು? 15² ಪ್ಲಸ್ r ಅಂದರೆ 8² ಸೊ ಎಲ್ ಈಕ್ವಲ್ಸ್ √15² ಅಂತಂದರೆ 225 ಪ್ಲಸ್ 8² ಅಂದರೆ 64. ಕರೆಕ್ಟಾ? ಸೊ ಎಲ್ ಈಕ್ವಲ್ಸ್ ಆ್ಯಡ್ ಮಾಡಿ, 5 + 4 ಈಸ್ 9, 6 + 2 ಈಸ್ 8, 2. ಸೊ ದೇರ್ಫೋರ್ 289. ನಾವು ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 289 ಅಂದರೆ ಸ್ಕ್ವೇರ್ ರೂಟ್ ಆಫ್ 289ಗೆ ವ್ಯಾಲ್ಯೂ ಇದೆ, ಅದೇ 17. ಹಾಗಾದರೆ ಆನ್ಸರ್ ಎಷ್ಟು? 17 ಸೆಂಟಿಮೀಟರ್. ಇದು ಓರೆ ಎತ್ತರ ಆಗಿರುತ್ತೆ ಎಲ್ನ ಬೆಲೆ. ಹಾಗಾದರೆ ಎಲ್ನ ಬೆಲೆ ಎಷ್ಟು ಬಂತು? ಎಲ್ನ ಬೆಲೆ 17 ಸೆಂಟಿಮೀಟರ್. ಈಗ ಈ ಒಂದು ಜಾಗಕ್ಕೆ CSA ಬೇಕಾಗಿರೋದ್ರಿಂದ ನಮಗೆ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವ್ಯಾಲ್ಯೂಸ್ನ ಅಪ್ಲೈ ಮಾಡಿ. ಪೈ ಹಾಗೆ ಇಟ್ಕೊಳ್ಳೋಣ, ಯಾಕೆಂದರೆ ಆನ್ಸರ್ಸಲ್ಲಿ ನೋಡಿ ಪೈ ಹಾಗೆ ಇದೆ. ಸೊ ಆರ್ ಅಂತಂದರೆ ಎಷ್ಟು? 8 ಇಂಟು ಸೆಂಟಿಮೀಟರ್ ಬರೋ ಹಾಗಿಲ್ಲ, ಬರೀ 8 ಇಂಟು. ಸೊ ಈಗ ಎಲ್ ಈಗ ತಾನೇ ಬಂತು ನಮಗೆ ಎಷ್ಟು? 17. ಸೊ 17 8s. ಸೊ 17 8s 136. ಪೈ ಹಾಗೆ ಬರ್ಕೊಳ್ಳಿ, ಪೈ. ಹಾಗಾದರೆ 136 ಪೈ ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಯಾವ ಆಪ್ಷನ್ ಸರಿ ಇದೆ? ಸೊ ನಮಗೆ ಆಪ್ಷನ್ ಡಿ ಆಪ್ಷನ್ ಕರೆಕ್ಟಾಗಿದೆ. ಡಿ ಆಪ್ಷನ್ ಟಿಕ್ ಮಾಡಬೇಕು. ನೋಡಿ, ಈ ಪ್ರಾಬ್ಲಮಲ್ಲಿ ಚಿಲ್ಡ್ರನ್ಸ್ ನಿಮಗೆ ಎಲ್ ಕೊಟ್ಟಿಲ್ಲ. ಸೊ ದೇರ್ಫೋರ್ ಎಲ್ಲನ್ನು ಕೂಡ ನಾನು ಫೈಂಡ್ ಔಟ್ ಮಾಡ್ಕೊಂಡಿರೋವಂಥದ್ದು. ಓಕೆನಾ? ಸೊ ಎಲ್ನ ಫೈಂಡ್ ಔಟ್ ಮಾಡಿಕೊಂಡು ನಾನು ಆನ್ಸರ್ಸ್ನ ಮಾಡ್ಕೊಂಡು ಹೋಗಿದ್ದೀನಿ. ಬಿಕಾಸ್ ಎಲ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಹಾಕ್ಬೋದಿತ್ತು, ಎಲ್ ಕೊಟ್ಟಿಲ್ಲ. ಓಕೆ, ಸೊ ಅಕಸ್ಮಾತ್ ಇದೇ ಕ್ವಶನ್ನ ನಾವು ಚೇಂಜಾಗಿ ಕೊಟ್ಟರೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಯಾಕೆ ಅಂತಂದರೆ ಚಿಲ್ಡ್ರನ್ಸ್ ನೋಡಿ, ದ ಸೇಮ್ ಡೇಟಾಗೆ ದೇ ಕ್ಯಾನ್ ಆಸ್ಕ್ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್ ಅಂದರೆ ಓರೆ ಎತ್ತರವನ್ನು ನೀವು ಕಂಡುಹಿಡಿಯಿರಿ ಅಂತ ಸೇಮ್ ಡೇಟಾಗಿ ಕೊಡಬಹುದು. ಆಪ್ಷನ್ಸ್ ಬೇರೆ ಇರುತ್ತೆ. ಆದರೆ ನೋಡಿ, ಹೈಟ್ 15 ಸೆಂಟಿಮೀಟರ್ ಕೊಟ್ಟು ಡಯಾಮೀಟ್ರ್ ಕೊಟ್ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್ ಅಂತ ಕೇಳ್ತಾರೆ. ಅಂದರೆ ಫೈಂಡ್ ದ ಸ್ಲ್ಯಾಂಟ್ ಹೈಟ್ ನಥಿಂಗ್ ಬಟ್ ಓರೆ ಎತ್ತರವನ್ನು ಕಂಡುಹಿಡಿಯಿರಿ. ನೋಡಿ, ಸೇಮ್ ಕ್ವಶನ್ ಬರ್ತಿದ್ದೀನಿ. ಸ್ಲ್ಯಾಂಟ್ ಹೈಟ್ ಈಸ್ ಅಂದರೆ ಓರೆ ಎತ್ತರ. 4 ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? 17 ಸೆಂಟಿಮೀಟರ್. ನೋಡಿ, CSA ಕೇಳ್ತೇನೆ ನಮ್ಗೆ ಅಕಸ್ಮಾತು ಬರೀ ಓರೆ ಎತ್ತರ ಅಂತ ಕೇಳಿದ್ರೆ ಈ ರೀತಿಯಾಗಿ ನಾವು ಮಾಡಬೇಕು ಚಿಲ್ಡ್ರನ್ಸ್. ಓಕೆನಾ? ನೋಡಿ, ಒಂದರಲ್ಲೇ 2 ಕ್ವಶನನ್ನು ನಾವು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಇಫ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ 64 ಸೆಂಟಿಮೀಟರ್ ಕ್ಯೂಬ್, ದೆನ್ ದ ಸೈಡ್ ಆಫ್ ಅ ಕ್ಯೂಬ್. ಸೊ ವಾಲ್ಯೂಮ್ ಆಫ್ ಅ ಕ್ಯೂಬ್ ದೇ ಗಿವನ್. ಹಾಗಾದರೆ ಇದರ ಸೈಡನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಹೌ ಟು ಫೈಂಡ್ ದ ಕ್ಯೂಬ್, ಸೈಡ್ ಹೇಗೆ ಫೈಂಡ್ ಔಟ್ ಮಾಡ್ತಾರೆ? ಸೊ ವಾಲ್ಯೂಮ್ ಆಫ್ ಅ ಕ್ಯೂಬ್ ದ ಫಾರ್ಮುಲಾ ಏನು ಅಂದರೆ A³
ನಾವು ಹಿಯರ್ ವಾಲ್ಯೂಮ್ ದೇ ಹ್ಯಾವ್ ಗಿವನ್, ವಾಲ್ಯೂಮನ್ನು ಕೊಟ್ಟಿದ್ದಾನೆ. ಎಷ್ಟು ವಾಲ್ಯೂಮ್ ಕೊಟ್ಟಿರೋದು? ಇಟ್ಸ್ 64 ಈಕ್ವಲ್ಸ್ ಟು a cube. ಸೊ therefore, so take a cube root on both sides, so therefore it will become cube root of a cube is equals to cube root of 64. Okay, so we need to take a cube root on both sides. ನಾನು ಕ್ಯೂಬ್ ರೂಟ್ನ ತೊಗೊಂಡಿದ್ದೀನಿ, ಹಾಗಾಗಿ ಸೊ therefore a value will be, so here cube root get cancelled, so the cube root of 64 is nothing but the 4, so therefore it's 4 centimeter. ಹಾಗಾದರೆ ಸೊ ಎಷ್ಟಾಯಿತು? the side will be 4 centimeter, so therefore the B option is right. B optionನ ನೀವು ಶೇಡ್ ಮಾಡಬೇಕು. ಓಕೆ, ಕನ್ನಡ ಮೀಡಿಯಮ್ಗೂ ಕ್ವಶನ್ಸ್ ಅಲ್ಲೇ ಬಂದಿರುತ್ತೆ, ನೋಡ್ಕೊಳ್ಳಿ, ಸ್ಕ್ರೀನಲ್ಲಿ ಇರುತ್ತೆ ಅನ್ನೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, a metallic sphere of radius 4.2 cm and it is melted to form a cylinder of radius 6 cm, then the height of a cylinder. ಕನ್ನಡದಲ್ಲಿ ಹೇಳೋದಾದರೆ, ಗೋಳದ ತ್ರಿಜ್ಯ 4.2 ಮತ್ತು ಅದನ್ನು ಕರಗಿಸಿ ಸಿಲಿಂಡರ್ ಮಾಡಿದ್ದೀವಿ. ಸಿಲಿಂಡರ್ನ ತ್ರಿಜ್ಯ 6 ಸೆಂಟಿಮೀಟರ್ ಇದ್ದರೆ ಅದರ ಎತ್ತರ ಎಷ್ಟು ಅನ್ನೋದು ಕ್ವಶನ್. ಓಕೆ, ಇದನ್ನು ಹೇಗೆ ಮಾಡುವಂಥದ್ದು? ಈಗ ಯಾವುದರಿಂದ ಯಾವುದನ್ನು ಕನ್ವರ್ಟ್ ಮಾಡಿದ್ದೀವಿ ನೋಡ್ಕೊಳ್ಳಿ. ವಿ ಹ್ಯಾವ್ ಕನ್ವರ್ಟೆಡ್ ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಟು ದ ಸಿಲಿಂಡರ್. ಓಕೆ, ಅಂದರೆ ಸ್ಪಿಯರಿಂದ ಸಿಲಿಂಡರ್ ಕನ್ವರ್ಟ್ ಮಾಡಿರೋದು ಗೋಳದಿಂದ ಸಿಲಿಂಡರ್ಗೆ. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ ಅಂದರೆ ವಾಲ್ಯೂಮ್ ಆಫ್ ಸ್ಪಿಯರ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಕರೆಕ್ಟಾ? ಸೊ ಸ್ಪಿಯರ್ದು ಫಾರ್ಮುಲಾ ಏನು ಅಂತಂದರೆ 4/3 πr ಕ್ಯೂಬ್ ಈಕ್ವಲ್ಸ್ ಟು ಸಿಲಿಂಡರ್ದು πr²h. ಕರೆಕ್ಟ್? ಈಗ ನಮಗೆ ಇದನ್ನು ಉಲ್ಟಾ ಬರ್ಕೊಳ್ತೀನಿ. πr²h ಈಕ್ವಲ್ಸ್ 4/3 πr³. ಓಕೆ, ಈಗ ನಿಮಗೆ ಸರಿ, ಸೊ ನಾವು ನಮಗೆ ಹೆಚ್ಚು ಬೇಕಾಗಿರೋದ್ರಿಂದ ಹೆಚ್ಚನ್ನು ಅಲ್ಲೇ ಇಟ್ಕೊಳ್ಳಿ, ಉಳಿದಿರೋದನ್ನೆಲ್ಲ ಆಚೆ ಕಳಿಸಿ. ಸೊ 4/3 ಇಂಟು ಸೊ πr³ ಹೋಲ್ ಡಿವೈಡೆಡ್ ಬೈ πr². ನಾವು ಹಿಯರ್ ಪೈ ಗೆಟ್ ಕ್ಯಾನ್ಸಲ್ ಅಲ್ವಾ? ಸೊ ಈಗ ಡೇಟಾ ಹಾಕಿ h ಈಕ್ವಲ್ಸ್ 4/3, r ಅಂತಂದರೆ ಎಷ್ಟು? r ರೇಡಿಯಸ್ ಆಫ್ ಅ ಸ್ಪಿಯರ್, ಸೊ therefore 4.2 ಹೋಲ್ ಕ್ಯೂಬ್ ಹೋಲ್ ಡಿವೈಡೆಡ್ ಬೈ r ಅಂದರೆ 6². ಸೊ ಇಷ್ಟನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ ದ ಆನ್ಸರ್ ಈಸ್ 2.74. ಸೊ 2.74 ಆನ್ಸರ್ ಬಂದಿದೆ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು ನಮಗೆ ಅಂತಂದರೆ ಬಿ ಆಪ್ಷನ್. ಸೊ ಇದನ್ನು ಒಂದು ಸಿಂಪ್ಲಿಫಿಕೇಷನ್ ನೀವು ಮಾಡಬೇಕು. ಸೊ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, the fifth one. So if the radii of the top and bottom of a frustum is 9 cm and 4 cm and the height is 12 cm, then the slant height is. ಸೊ ಕನ್ನಡದಲ್ಲಿ ಹೇಳೋದಾದರೆ, ಒಂದು ಶಂಕುವಿನ ಭಿನ್ನಕದ ತ್ರಿಜ್ಯಗಳನ್ನು ಕೊಟ್ಟಿದ್ದಾರೆ. ಸೊ ತ್ರಿಜ್ಯಗಳು ಎಷ್ಟೆಷ್ಟು ಅಂತಂದರೆ 9 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು ಎತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಎತ್ತರ ಎಷ್ಟು? ಎತ್ತರ 100 ಸೆಂಟಿಮೀಟರ್. ಇದರ ಓರೆ ಎತ್ತರವನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಯು ನೀಡ್ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್ ಆಫ್ ದ ಫ್ರಸ್ಟಮ್ ಆಫ್ ಅ ಕೋನ್. ನಾವು ಐ ಥಿಂಕ್ ಯು ನೋ ದ ಫಾರ್ಮುಲಾ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ದ ಫಾರ್ಮುಲಾ ಏನು ಅಂದರೆ L is equals to under root of h square plus r minus r whole square. ಇದು ಫಾರ್ಮುಲಾ. ಇದು ಓರೆ ಎತ್ತರವನ್ನು ಕಂಡುಹಿಡಿಯೋ ಫಾರ್ಮುಲಾ. ಸೊ ಡೇಟಾ ಇದೆ, ಅಪ್ಲೈ ಮಾಡಿ. ಹೆಚ್ ಅಂತಂದರೆ ಎಷ್ಟು ಹೈಟ್ ಕೊಟ್ಟಿದ್ದಾರೆ? ಇಟ್ಸ್ 12². ಕರೆಕ್ಟ್? ಪ್ಲಸ್ ಆರ್ ಅಂದರೆ ಸೊ 9 ಸೆಂಟಿಮೀಟರ್, 9 minus 4 whole square. ಸೊ L ಈಕ್ವಲ್ಸ್ ಅಂಡರ್ ರೂಟ್ ಆಫ್, ಸೊ 12² ಅಂದರೆ ಓಕೆ, ಸೊ ಅಂಡರ್ ರೂಟ್ ಆಫ್ 12² ಮೀನ್ಸ್ 144 ಪ್ಲಸ್ 9ಅಲ್ಲಿ 5 ಹೋದರೆ 5². ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಂಡರ್ ರೂಟ್ ಆಫ್, ಸೊ 12² ಹಾಗೆ ಇಟ್ಕೊಳ್ಳಿ, 144. ಓಕೆ, ನಾವು 144 ಪ್ಲಸ್ 5² ಅಂದರೆ ಹಿಯರ್, ಓಕೆ ಲೆಟ್ ಇಟ್ ಬಿ, ಓಕೆ ನಿಮಿಷ, ಓಕೆ ನಾವು ಸೊ 5² ಅಂತಂದರೆ 5² ಅಂದರೆ ಇಟ್ಸ್ 25. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ 5 + 4 is 9 and 4 + 2 is 8. ಓಕೆ, ಸೊ therefore, sorry, 5 + 4 is 9, 4 + 2 is 6. Sorry, 4 + 2 is 6 and it's 169. So therefore 169. ಹಾಗಾದರೆ 169 ಇದೆ ಅಂತಂದರೆ ದ ಸ್ಕ್ವೇರ್ ರೂಟ್ ಆಫ್ 169 is how much? So square root of 169 is nothing but 13 centimeter. ಓಕೆ, ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ನಮ್ಮ ಬಿ ಆಪ್ಷನ್, ರೈಟ್? ನಾವು ಬಿ ಆಪ್ಷನ್ನ ನಾವು ಶೇಡ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನೋಡಿ, ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸನ್ನು ಮಾಡಿ ಸಾಲ್ವ್ ಮಾಡಬೇಕಾಗತ್ತೆ.
ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ದ ಸಿ ಎಸ್ ಎ ಆಫ್ ಅ ಬಕೆಟ್ ಇಸ್ 220 centimeter square and the radii is 4 centimeter and 3 centimeter, then the slant height is. ಕನ್ನಡದಲ್ಲಿ ಹೇಳೋದಾದರೆ, ಬಕೆಟ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 220 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ತ್ರಿಜ್ಯಗಳು 4 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇದ್ದರೆ ಅದರ ಸ್ಲ್ಯಾಂಟ್ ಹೈಟ್ ಓರೆ ಎತ್ತರವನ್ನು ಕಂಡುಹಿಡಿಯಬೇಕು. ನಾವು ಬಕೆಟ್ ಅಂತಂದರೆ ಅದು ನಿಮಗೆ ಫ್ರಸ್ಟಮ್ ಆಫ್ ಅ ಕೋನ್, ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ನಿಮಗೆ ಶಂಕುವಿನ ಭಿನ್ನಕದ ರೂಪದಲ್ಲಿ ಇರುತ್ತೆ. ಓಕೆನಾ? ಹಾಗಾದರೆ ಈಗ 4 ಆಪ್ಷನ್ಸ್ ಇದೆ, ಅದರಲ್ಲಿ ಓರೆ ಎತ್ತರವನ್ನು ನೀವು ಐಡೆಂಟಿಫೈ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸಿ ಎಸ್ ಎ ಕೊಟ್ಟಿದ್ದಾನೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. ಈಗ ಆ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕು. ಸೊ ನಥಿಂಗ್ ಬಟ್ ಸಿ ಎಸ್ ಎ ಫಾರ್ಮುಲಾ. ಸೊ ಸಿ ಎಸ್ ಎ ಆಫ್ ಫ್ರಸ್ಟಮ್. ಸೊ ಸಿ ಎಸ್ ಎ ಆಫ್ ಫ್ರಸ್ಟಮ್ ಫಾರ್ಮುಲಾ ಏನು? ಪೈ ಇಂಟು ಎಲ್ ಇಂಟು ಆರ್ ಪ್ಲಸ್ ಆರ್. ಸೊ ಇದು ಫಾರ್ಮುಲಾ, ಹೌದಲ್ಪ? ಈಗ ಕೊಟ್ಟಿರೋ ಡೇಟಾವನ್ನು ಇಲ್ಲಿಗೆ ಹಾಕೋಣ. ಸಿ ಎಸ್ ಎಫ್ ಐ ಫ್ರಸ್ಟಮ್ ಅಂದರೆ ಶಂಕುವಿನ ಭಿನ್ನಕದ ಬಕೆಟ್ ಇಸ್ ಇನ್ ಫಾರ್ಮ್ ಆಫ್ ಹೇಗಿರುತ್ತೆ ನಿಮಗೆ? ಫ್ರಸ್ಟಮ್ ಆಫ್ ಅ ಕೋನ್. ಅಂದರೆ ಬಕೆಟ್ ಯಾವ ಥರ ಇದೆ? ಶಂಕುವಿನ ಭಿನ್ನಕದ ರೂಪದಲ್ಲಿದೆ. ಹಾಗಾದರೆ ಸೊ ಸಿ ಎಸ್ ಎಫ್ ಐ ಫ್ರಸ್ಟಮ್ದು ಫಾರ್ಮುಲಾ ಏನು? ಪೈ ಇಂಟು ಎಲ್ ಇಂಟು ಆರ್ ಪ್ಲಸ್ ಆರ್. ಕರೆಕ್ಟಾ? ಈಗ ಸಿ ಎಸ್ ಎಫ್ ಐ ಫ್ರಸ್ಟಮ್ ಕೊಟ್ಟಿದ್ದಾನೆ, ಎಷ್ಟು? 220. ಅದನ್ನು ಇಲ್ಲಿಗೆ ಅಪ್ಲೈ ಮಾಡೋಣ. ಸೊ ಕೊಟ್ಟಿರೋ ಡೇಟಾವನ್ನು ಅಲ್ಲಲ್ಲಿಗೆ ಅಪ್ಲೈ ಮಾಡೋಣ. ಸೊ 220 ಕೊಟ್ಟಿದ್ದಾನೆ, ಹಾಗಾಗಿ ಅಪ್ಲೈ ಮಾಡ್ತೀನಿ ನಾನು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾನೆ, ಹಾಗಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಈಕ್ವಲ್ಸ್ ಪೈ ಅಲ್ಲೇ ಇಟ್ಕೊಳ್ಳಿ. ಎಲ್ ಅಂತಂದರೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಇಂಟು ಆರ್ ಅಂದರೆ ಎಷ್ಟು? ಆರ್ ಅಂತಂದರೆ 4 + 3. ಓಕೆನಾ? ಈಗ 220 ಈಕ್ವಲ್ಸ್, ಓಕೆ. ಸೊ ಪೈ ಅಂದರೆ ಅಪ್ಲೈ ಮಾಡ್ತೀನಿ, 22/7. ಎಲ್ 4 + 3 is 7. ಓಕೆನಾ? ನೋಡಿ 7 ಗೆಟ್ ಕ್ಯಾನ್ಸಲ್ ಆಗೋಯ್ತು. ಇನ್ನು ಉಳಿದಿರೋದು ಎಷ್ಟು? 220 ಈಕ್ವಲ್ಸ್ 22L. ಹೌದಾ? ಈಗ ಉಲ್ಟಾ ಬರ್ಕೊಳ್ತೀವಿ. 22L is equals to 220. ನಮ್ಗೆ ಯಾವ್ದು ಬೇಕು? ಎಲ್ ಬೇಕಲ್ವಾ? ಎಲ್ ಅಲ್ಲೇ ಇಟ್ಕೊಳ್ಳಿ, ಉಳಿದಿನ ಆಚೆ ಕಳಿಸಿ. ಕೀಪ್ ದ ಎಲ್ ದೇರು ಅಂದರೆ ಸೆಂಡ್ ದ ಅದರ್ ಥಿಂಗ್ಸ್ ಟು ದ ರೈಟ್ ಹ್ಯಾಂಡ್ ಸೈಡ್. ಸೊ ಎಲ್ ಈಕ್ವಲ್ಸ್ 220 / 22. ಓಕೆ. ಸೊ ಹಾಗಾದರೆ ನೋಡಿ 22 1s 22 10s. ಸೊ ಹಾಗಾದರೆ ಎಲ್ಲೆಷ್ಟು ಬಂತು? 10 ಸೆಂಟಿಮೀಟರ್. ಅಂದರೆ ಒರೆ ಎತ್ತರ ಬಂತು. ಎಷ್ಟು? 10 ಸೆಂಟಿಮೀಟರ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ಎ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಸೊ ದ ಫಾಲೋವಿಂಗ್ ಫಿಗರ್ ಈಸ್ ಅ ಕಾಂಬಿನೇಷನ್ ಆಫ್. ಕೊಟ್ಟಿರೋ ಚಿತ್ರ ಯಾವ್ಯಾವ ಚಿತ್ರಗಳನ್ನು ಒಳಗೊಂಡಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ನೋಡಿ ಚಿತ್ರ ನೋಡಿ. ಸೊ ಜಸ್ಟ್ ಅಬ್ಸರ್ವ್ ದ ಫಿಗರ್. ಯಾವ್ದ್ಯಾವ್ದಿದೆ? ನಾವು ದಿಸ್ ಈಸ್ ಕಾಲ್ಡ್ ಆ್ಯಸ್ ಕೋನ್, ಕನ್ನಡದಲ್ಲಿ ಶಂಕು. ಕರೆಕ್ಟಾ? ನಾವು ಆಪ್ಷನ್ ಇಂಗ್ಲೀಷಲ್ಲಿ ಕೊಟ್ಬಿಟ್ಟಿದ್ದೀನಿ, ಬಟ್ ಕನ್ನಡದಲ್ಲಿ ಬರೀತೀನಿ ಚಿಲ್ಡ್ರನ್ಸ್. ಮತ್ತು ಇದು ಯಾವುದು? ಸಿಲಿಂಡರ್. ಇದು ಸಿಲಿಂಡರ್. ಹಾಗೆ ಇದು ಯಾವುದು? ಹಿಮಸ್ಫಿಯರ್. ಹಿಮಸ್ಫಿಯರ್ ಅಂದರೆ ಕನ್ನಡದಲ್ಲಿ ಅರ್ಧಗೋಳ. ಅರ್ಧಗೋಳ. ಹಾಗಾದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಕೋನ್ ಪ್ಲಸ್ ಸಿಲಿಂಡರ್ ಪ್ಲಸ್ ಹಿಮಸ್ಫಿಯರ್. ಓಕೆ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಯಾವುದಾದ್ರೂ ಚಿತ್ರವನ್ನು ಒಳಗೊಂಡಿದೆ? ಶಂಕು, ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಒಳಗೊಂಡಿದೆ. ಹಾಗಾದರೆ ಇಲ್ಲಿ ಯಾವುದು ಆಪ್ಷನ್ ಸರ್ ಕರೆಕ್ಟ್ ನೋಡಿ? ಕೋನ್ ಇರಬೇಕು, ಹಿಮಸ್ಫಿಯರ್ ಇರಬೇಕು, ಸಿಲಿಂಡರ್. ಹಾಗಾದರೆ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಅವರು ದ ಫಾಲೋವಿಂಗ್ ಫಿಗರ್ ಈಸ್ ಅ ಕಾಂಬಿನೇಷನ್ ಆಫ್ ಅಂತ ಅನ್ನೋದನ್ನು ಕೇಳಬಹುದು. ಓಕೆನಾ? ಸೊ ಹಾಗಾಗಿ ಈ ರೀತಿ ಕೆಲವೊಂದು ಕೇಳುವಂಥ ಚಾನ್ಸಸ್ ಇರೋದ್ರಿಂದ ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ. ಹಾಗಾದರೆ ಕನ್ನಡದಲ್ಲಿ ಶಂಕು, ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಒಳಗೊಂಡಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ 8th one. If L equals 8 cm, B equals 4, H equals 5 cm, then the volume of the cuboid. ಓಕೆ. ಕ್ಯುಬಾಯ್ಡ್ದು ಕೇಳಿರುವಂಥದ್ದು ಆಯತಾಕಾರದ ಘನಾಕೃತಿಯ ಗಾತ್ರವನ್ನು ಕೇಳಿದರೆ, ಹಾಗಾದರೆ ನಿಮಗೆ ವಾಲ್ಯೂಮ್ ಆಫ್ ಅ ಕ್ಯುಬಾಯ್ಡ್ದು ಫಾರ್ಮುಲಾ ಏನು? ಐ ಥಿಂಕ್ ಗೊತ್ತು ಅಂತ ಅಂದ್ಕೊಳ್ತೀನಿ. ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್, ಇದೇ ಫಾರ್ಮುಲಾ. ಓಕೆ. ಸೊ ಎತ್ತರ ಇಂಟು ಅಗಲ ಇಂಟು ಉದ್ದ. ಕರೆಕ್ಟಾ? ಹಾಗಾದರೆ ನೋಡಿ ಡೇಟಾ ಕೊಟ್ಟಿದ್ದಾನೆ ಅಲ್ವಾ? ಡೇಟಾವನ್ನು ಹಾಕಿ ಮಲ್ಟಿಪಲ್ ಮಾಡಿ. ಸೊ ಲೆಂತ್ ಎಷ್ಟು? ಇಂಟು ಅಂದರೆ 8 ಇಂಟು 4 ಇಂಟು 5. ಸೊ ಮಲ್ಟಿಪಲ್ ಮಾಡಿ. ಸೊ 8 4s. ಸೊ ಮಲ್ಟಿಪಲ್ ಮಾಡಿ ನೀವೇ ಆನ್ಸರ್ ಬರೀಬೋದು ಅಂತ ಅಂದ್ಕೊಳ್ತೀನಿ. ಎಸ್, ಹೌದಲ್ವ? ಸೊ 32 ಇಂಟು 5. 5 2s 10, 0 in 1, 5 3s 15, 1 16. ಸೊ ಇಟ್ಸ್ 160. ಸೊ 160 ಇಸ್ ದ ಆನ್ಸರ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ನಮ್ಮ ಬಿ ಆಪ್ಷನ್ ಕರೆಕ್ಟ್ ಆಗಿದೆ.
ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಇಫ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ 343 ಸೆಂಟಿಮೀಟರ್ ಕ್ಯೂಬ್ ದೆನ್ ಇಟ್ಸ್ ಎಡ್ಜ್ ಈಸ್. ಅಂದರೆ ಒಂದು ಘನಾಕೃತಿಯ ಗಾತ್ರವನ್ನು ಕೊಟ್ಟಿದ್ದಾರೆ 343 ಸೆಂಟಿಮೀಟರ್ ಕ್ಯೂಬ್, ಅದರ ಒಂದು ಬಾಹುವಿನ ಅಳತೆ ಕಂಡುಹಿಡಿಯಬೇಕು. ಹಾಗಾದರೆ ಫಾರ್ಮುಲಾ ಏನು? ಸೊ ವಿ ಈಕ್ವಲ್ಸ್ ಎ ಕ್ಯೂಬ್ ಇಸ್ ದ ಫಾರ್ಮುಲಾ, ರೈಟ್. ಈಗ ಅವ್ರು ಕೊಟ್ಟಿದ್ದಾರೆ ವಾಲ್ಯೂಮ್ ಎಷ್ಟು 343 ಅಂತೆ, ಅದನ್ನು ಅಪ್ಲೈ ಮಾಡೋಣ. ಸೊ 343 ಈಕ್ವಲ್ಸ್ ಎ ಕ್ಯೂಬ್. ಸೊ ನಮಗೆ ಎ ಬೇಕು ಅಂದರೆ ಒಂದು ಎಡ್ಜು, ಒಂದು ಬಾಹುವಿನ ಅಳತೆ ಬೇಕು. ಸೊ ನಾನು ಏನು ಮಾಡ್ತೀನಿ ಅಂದರೆ ಎರಡೂ ಕಡೆ ಕ್ಯೂಬ್ ರೂಟ್ನ ತೊಗೋತೀನಿ. ಸೊ ದೇರ್ಫೋರ್ ಇದನ್ನು ಉಲ್ಟಾ ಬರ್ಕೊಳ್ತೀನಿ. ಫಸ್ಟು ಎ ಕ್ಯೂಬ್ ಈಕ್ವಲ್ಸ್ 343. ಸೊ ಕ್ಯೂಬ್ ರೂಟ್ ತೊಗೊಳ್ತೀನಿ, ಎರಡೂ ಕಡೆ ಕ್ಯೂಬ್ ರೂಟ್ ತೊಗೊಳ್ತೀನಿ. ಸೊ ಕ್ಯೂಬ್ ರೂಟ್ ತೊಗೊಂಡಾಗ ಸೊ ಕ್ಯೂಬ್ ರೂಟ್ ಆಫ್ 343. ನಾವು ಹಿಯರ್ ಕ್ಯೂಬ್ ರೂಟ್ಗೆ ಕ್ಯೂಬು ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಇಲ್ಲಿ ಉಳಿದಿರೋದು ಎ ಈಕ್ವಲ್ಸ್ ಕ್ಯೂಬ್ ರೂಟ್ ಆಫ್ 343. ನಾವು ಕ್ಯೂಬ್ ರೂಟ್ ಆಫ್ 343 ಈಸ್ ಹೌ ಮಚ್? ಕ್ಯೂಬ್ ರೂಟ್ ಆಫ್ 343 ಇಸ್ ದೇರ್. ಸೊ ಎಷ್ಟು ಅಂತಂದರೆ 7 ಸೆಂಟಿಮೀಟರ್. 7 ಎಷ್ಟು? 7. Nothing but 7 into 7 into 7. The answer I said, children, sorry. So cube root of 343 is 7. So therefore the answer is 7 centimeter. How? 7 into 7 into 7. ಹಾಗಾದರೆ ಆನ್ಸರ್ ಎಷ್ಟು? 7 ಸೆಂಟಿಮೀಟರ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ದ ಡಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ ಟಿಕ್ ಮಾಡಬೇಕು. ಸೊ ಇಷ್ಟು ಈ ಒಂದು ಸೆಷನ್ನಲ್ಲಿ ನಾನು ನಿಮಗೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಚಾಪ್ಟರ್ ಮೇಲೆ ಕೊಟ್ಟಿರುವಂತಹ ವಿತ್ ಕೀ ಆನ್ಸರ್ಸ್ ವಿತ್ ಸೊಲ್ಯೂಷನ್ಸನ್ನು ಕೊಟ್ಟಿರುವಂತಹ ಕೆಲವೊಂದು MCQ ಕ್ವಶನ್ಸ್ಗಳು ಚಿಲ್ಡ್ರನ್ಸ್. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ ಕೆಲವೊಂದು MCQ ಕ್ವಶನ್ಸ್ಗಳನ್ನು ತೊಗೊಂಡು ಸಾಲ್ವ್ ಮಾಡ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಚಿಲ್ಡ್ರನ್ಸ್.